ಸೊ ಈ ಥರ ಎಲ್ಲನೂ ಗ್ಯಾದರ್ ಮಾಡಿ ಇಟ್ಕೊಂಡಾದ್ಮೇಲೆ ಈ ಥರ ನಾರ್ಮಲ್ ನೀಡಲಿಗೆ ಜರಿ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ. ಸೊ ಇದನ್ನು ಕೆಳಗಿಂದ ಮೇಲೆ ಈ ಥರ ಪಾಸ್ ಮಾಡಿ ಲಾಸ್ಟ್ ಫಿಂಗರಿಂಗ್ ಲಾಕ್ ಮಾಡಿ ಆ ಕಡೆಯಿಂದ ಈ ಕಡೆಗೆ ನೀಡಲ್ನ ಪಾಸ್ ಮಾಡ್ತೀನಿ. ನೀಡಲ್ನ ಪಾಸ್ ಮಾಡಿ ಲೂಪ್ ಫಾರ್ಮ್ ಆಗುತ್ತೆ. ಆ ಲೂಪಿಂದ ನೀಡಲ್ನ ಆಚೆ ತೆಗೆದು ಈ ಥರ ಒಂದು ಲಾಕ್ ಮಾಡ್ಕೊಳ್ತೀನಿ ನಾನು. ಸೊ ಇದೇ ಥರ 4 to 5 ಟೈಮ್ಸ್ ಲಾಕ್ ಮಾಡಿಕೊಂಡ್ರೆ ಬೇಬಿ ಕೂತ್ ಸೆಕ್ಯೂರ್ ಆಗಿರುತ್ತೆ. ಸೊ ನೀಡಲ್ನ ಆ ಕಡೆಯಿಂದ ಈ ಕಡೆ ಪಾಸ್ ಮಾಡಿ ಲೂಪಿಂದ ಆಚೆ ತರ್ತೀನಿ. ಸೊ 3 ಟೈಮ್ಸ್ ಆಗಿದೆ. 4 ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಲಾಸ್ಟ್ ಟೈಮ್ ಲಾಕ್ ಮಾಡ್ಕೊಳ್ತೀನಿ. ಸೊ 5 ಟೈಮ್ಸ್ ಲಾಕ್ ಮಾಡಿದಾದಮೇಲೆ ನೀಡಲ್ನ ಕೆಳಗಿಂದ ಮೇಲೆ ಈ ಥರ ಪಾಸ್ ಮಾಡಿ ಟ್ರಿಮ್ ಮಾಡ್ಕೊಳ್ತೀನಿ. ಸೊ ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ಟ್ರಿಮ್ ಮಾಡ್ಕೋಬೋದು. 1/2 ಇಂಚ್ ಲೆಂತಿಗೆ ಟ್ರಿಮ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಬೇಬಿ ಕುಚ್ಚು ಆಲ್ಮೋಸ್ಟ್ ಯಾವಾಗಲೂ ಶಾರ್ಟ್ ಆಗಿದ್ದಷ್ಟು ಚೆನ್ನಾಗಿ ಕಾಣುತ್ತೆ. ತುಂಬ ಲಾಂಗ್ ಬಿಡೋದಕ್ಕೆ ಹೋಗ್ಬೇಡಿ. ಸೊ ಒಂದು ಗೋಲಿ ಈ ಥರ ನೀಟಾಗಿ ಟ್ರಿಮ್ ಆಫ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಡಿಸೈನ್ ಅಂತ. ಸೊ ಇಲ್ಲಿ ನೀವು ಚೆನ್ನಾಗಿರೋ ಕಲರ್ನ ಕಾಂಟ್ರಾಸ್ಟ್ ಮಾಡ್ಕೊಂಡು ಸ್ಯಾರಿ ಕಲರ್ಸ್ನ ಕಾಂಟ್ರಾಸ್ಟ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನನ್ನ ಹತ್ರ ಇಲ್ಲಿ ಯಾವ ಥ್ರೆಡ್ಸ್ ಅವೈಲೇಬಲ್ ಇತ್ತೋ ಆ ಥ್ರೆಡ್ಸಿನ ನಾನು ನಿಮಗೆ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ಇದೇ ಥರ ಇಲ್ಲಿ ಯಾವ್ಯಾವ ಗ್ಯಾಪ್ ಇದೆ ಆ ಗ್ಯಾಪ್ ಎಲ್ಲದಕ್ಕೂ ನಾನಿಲ್ಲಿ ಬೇಬಿ ಟಸಲ್ಸ್ನ ಹಾಕಬೇಕು. ಸೊ ನೀಡಲ್ನ ನಾನೀಗ ಕೆಳಗಿಂದ ಮೇಲೆ ಪಾಸ್ ಮಾಡಿ ಎಲ್ಲ ಥ್ರೆಡ್ಸ್ನೂ ಗ್ಯಾದರ್ ಮಾಡಿ ಲಾಕ್ ಮಾಡಿ ಇಟ್ಕೊಳ್ತೀನಿ. ಸೊ ಈ ಥರ ಎಲ್ಲ ಥ್ರೆಡ್ಸ್ನ ನೀಟಾಗಿ ಗ್ಯಾದರ್ ಮಾಡ್ಕೊಂಡಿದ್ದಾದಮೇಲೆ ನೀಡಲ್ನ ಕೆಳಗಿಂದ ಮೇಲೆ ಪಾಸ್ ಮಾಡಿ ಲಾಕ್ ಮಾಡ್ಕೊಳ್ತೀನಿ. ಸೊ ನೀಡಲ್ನ ಆ ಕಡೆಯಿಂದ ಈ ಕಡೆ ಪಾಸ್ ಮಾಡಿ ಲೂಪ್ ಫಾರ್ಮ್ ಆಗುತ್ತೆ. ಆ ಲೂಪಿಂದ ನೀಡಲ್ನ ಪಾಸ್ ಮಾಡಿ ಒಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಅಗೇನ್ ನೀಡಲ್ನ ಆ ಕಡೆಯಿಂದ ಈ ಕಡೆ ಪಾಸ್ ಮಾಡಿ ಲೂಪ್ ಫಾರ್ಮ್ ಆಗುತ್ತೆ. ಲೂಪಿಂದ ಲಾಕ್ ಮಾಡ್ಕೊಳ್ತೀನಿ. ಸೊ ನಿಧಾನಕ್ಕೆ ಮಾಡಿ, ಇಲ್ಲ ಥ್ರೆಡ್ಸ್ ಎಲ್ಲ ಮೆಸ್ಸಿ ಆಗುತ್ತೆ. ಸೊ ನೀಡಲ್ನ ಆ ಕಡೆಯಿಂದ ಈ ಕಡೆ ಪಾಸ್ ಮಾಡಿ ಲೂಪಿಂದ ಪಾಸ್ ಮಾಡಿ ಆಚೆ ತೆಗಿತೀನಿ. ಸೊ ನೀಡಲ್ನ ಮೇಲಿಂದ ಕೆಳಗೆ ಪಾಸ್ ಮಾಡಿ ಟ್ರಿಮ್ ಆಫ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ಇದೇ ಥರ ಇನ್ನೆರಡು ನಾನಿಲ್ಲಿ ಬೇಬಿ ಟಸಲ್ಸ್ನ ಆ್ಯಡ್ ಮಾಡ್ತೀನಿ. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತ. ಸೊ ನೀವು ಇಲ್ಲಿ ನೋಡ್ಬೋದು ನಾನು ಎಲ್ಲ ಟಸಲ್ಸ್ನು ಬೇಬಿ ಟಸಲ್ಸ್ನ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಈ ಡಿಸೈನ್ ಅಂತ. ಸೊ ನೀವು ಸಿಂಪಲ್ ಸ್ಯಾರೀಸ್ಗಳಿಗೆ ಈ ಥರ ಮನೇಲೆ ನೀವು ಹೊರಗಡೆ 300, 350, 400 ಕೊಟ್ಟು ಹಾಕ್ಸೋದು ಬದಲು 50 ರೂಪೀಸ್ ಒಳಗಡೆ ಖರ್ಚಾಗೋ ಈ ಐಟಮ್ಸ್ನ ತಂದು ನೀವೇ ಮನೇಲಿ ಸಿಂಪಲಾಗಿ ಹಾಕ್ಕೋಬೋದು. ಸೊ ನೀವೆಲ್ಲೂ ಬೇರೆ ಕಡೆ ಹೋಗಿ ಹಾಕ್ಸೋದು ರಿಸ್ಕ್ ಅನ್ನೋದಿರಲ್ಲ. ಸೊ ನೀವೇ ಕಲ್ತ್ಕೊಂಡೆ ಅಟ್ಲೀಸ್ಟ್ ನಿಮ್ಮ ಬ್ಲೌಸಿಗಾರು ನೀವು ಹಾಕ್ಕೋಬೋದು, ಅಥವಾ ಇಲ್ಲ ಪರ್ಫೆಕ್ಟಾಗಿ ಕಲಿತ್ರೆ ಬೇರೆ ಡ್ರೆಸ್ಸಿಗೆ ಕೂಡ ನೀವು ಹಾಕ್ಕೊಡ್ಬೋದು. ಸ್ಯಾರಿ ಕೂಡ ನೀವು ಹಾಕ್ಕೊಡ್ಬೋದು. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ. ಸೊ ಫಸ್ಟ್ ಸ್ಟೆಪ್ ನಾನು ಇಲ್ಲಿ ಏನು ಮಾಡಿದ್ದೀನಿ, ಬೇಸ್ ಲೈನ್ ವಿತ್ ಬೀಡ್ಸ್ ಹಾಕೊಂಡಿದ್ದೀನಿ. ಸೊ 4 ಚೈನ್ ಹಾಕೊಂಡು ಬೀಡ್ ಹಾಕಿ 4 ಚೈನ್ ಹಾಕಿ ಬೀಡ್ ಹಾಕಿ ಲಾಸ್ಟಲ್ಲಿ ಎಂಡ್ ಮಾಡಿದ್ದೀನಿ. ಸೆಕೆಂಡ್ ಸ್ಟೆಪ್ ಏನು ಮಾಡಿದ್ದೀನಿ, ಫಸ್ಟ್ ಲಾಕ್ ಮಾಡಿ 5 ಡಬಲ್ ಕ್ರೋಶ್ ಹಾಕಿ ಬೀಡ್ ಬೇಕಾಗಿದ್ದರೆ ಬೀಡ್ ಹಾಕ್ಕೋಬೋದು, ಇದನ್ನು ಸ್ಕಿಪ್ ಮಾಡ್ಬೋದು. ಸೊ ನಾನು ಇಲ್ಲಿ ಬೀಡ್ ಹಾಕ್ಕೊಂಡು ನೆಕ್ಸ್ಟು ಇನ್ನು 5 ಡಬಲ್ ಕ್ರೋಶನ ಸೇಮ್ ಏನು 4 ಚೈನ್ ಗ್ಯಾಪ್ ಇದೆ ಆ ಗ್ಯಾಪ್ ಒಳಗೆ ನಾನಿಲ್ಲಿ ಟೋಟಲ್ 10 ಡಬಲ್ ಕ್ರೋಶ ಬರೋಷ್ಟು ನಾನಿಲ್ಲಿ ಹಾಕ್ಕೊಂಡು ನೆಕ್ಸ್ಟ್ 3 ಚೈನ್ಸ್ ಹಾಕ್ಕೊಂಡಿದ್ದೀನಿ. 3 ಚೈನ್ಸ್ ಏನಕ್ಕೆ ಹಾಕ್ಕೊಂಡಿದ್ದೀನಿ, ನಾನಿಲ್ಲಿ ಬೇಬಿ ಕುಚ್ಚಬೇಕು ಅದಕ್ಕೋಸ್ಕರ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಅಕಸ್ಮಾತ್ ನಿಮಗೆ ಬೇಬಿ ಕುಚ್ಚ ಬೇಡ ಅಂತ ಅಂದರೆ ನೀವು ಜಸ್ಟ್ ಇಲ್ಲಿಗಾರು ಲಾಕ್ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಕೂಡ 3 ಚೈನ್ಸ್ ಹಾಕಿ ಕೂಡ ಕಂಟಿನ್ಯೂ ಮಾಡ್ಬೋದು. ಇಲ್ಲ ಬೇರೆ ಯಾವುದಾದ್ರೂ ಹ್ಯಾಂಗಿಂಗ್ ಬೀಡ್ಸ್ ಯೂಸ್ ಮಾಡ್ತೀನಿ ಅಂದ್ರೂ ಕೂಡ ಹ್ಯಾಂಗಿಂಗ್ ಬೀಡ್ಸ್ ಯೂಸ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು. ಸೊ ಎಲ್ಲದಕ್ಕಿಂತ ಬೆಸ್ಟ್ ಈ ಥರ ಬೇಬಿ ಕುಚ್ಚು ಹಾಕಿ ಎಂಡ್ ಮಾಡ್ತಾರೆ. ಸೊ ನೀವು ಸ್ಯಾರಿ ಕಾಂಟ್ರಾಸ್ಟ್ ಇದ್ರೂ ಕೂಡ ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಹಾಗೆ ನಾನಿಲ್ಲಿ 10 ಡಬಲ್ ಕ್ರೋಶ್ ಹಾಕಿ ಸೊ ಇದೇ ಸ್ಟೆಪ್ನ ಕಂಟಿನ್ಯೂ ಮಾಡ್ತಾ ಹೋಗಿದ್ದೀನಿ. ಸೊ ಬೇಬಿ ಟ್ಯಾಸಲ್ಗೆ ನಾನಿಲ್ಲಿ 65 to 70 ಸಿಲ್ಕ್ ಥ್ರೆಡ್ನ ತೊಗೊಂಡು ಐರನ್ ಮಾಡಿ ನೀಟಾಗಿ ಹಾಕಿ ಈ ಥರ ಮಾಡಿದ್ದೀನಿ. ಸೊ ಇದನ್ನು ನಾನಿಲ್ಲಿ ಬುಕ್ಕಿಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಈ ಏನು ಟ್ಯಾಸಲ್ ಇದೆ ಈ ಟ್ಯಾಸಲ್ನ ನೇಮ್ ಬಂದು ನೀವು DC ಆರ್ಚ್ ಡಿಸೈನ್ ಅಂದರೆ ಡಬಲ್ ಕ್ರೋಶ ಆರ್ಚ್ ಡಿಸೈನ್ ಅಂತ ನೀವು ಬರ್ಕೊಂಡು ಹೆಡ್ಲೈನ್ ಹಾಕ್ಕೋಬೋದು. ಸೊ ಇದನ್ನು ಆರ್ಚ್ ಅಂತ ಅಂತೀವಿ, ಆರ್ಚ್ ಥರ ಶೇಪಲ್ಲಿ ಬಂದಿದ್ದೀರಾ. ಸೊ ಇದನ್ನು DC ಆರ್ಚ್ ಅಂದರೆ ಡಬಲ್ ಕ್ರೋಶ ಆರ್ಚ್ ಡಿಸೈನ್ ಅಂತ ಹಾಕ್ಕೋಬೇಕಾಗುತ್ತೆ. ಸೊ ಇದು ಸ್ಟೆಪ್ಸ್ ಏಕೆ ಮರ್ತೋಗುತ್ತೆ ಅನ್ನೋದಾದರೆ ನಾನಿಲ್ಲಿ ಬುಕ್ಕಲ್ಲಿ ಬರ್ಸ್ತೀನಿ. ಸೊ ಅದನ್ನು ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಓಕೆನಾ? ಸೊ ನೋಡೋಣ ಬನ್ನಿ ಹೇಗೆ ಬರೆಯೋದು ಅಂತ. ಸೊ ನೀವು ಇಲ್ಲಿ ನೋಡ್ಬೋದು ಲಾಸ್ಟ್ ಕ್ಲಾಸಲ್ಲಿ ನಾನು ಬೇಸ್ ಲೈನ್ ವಿತ್ ಬೀಡ್ಸ್ ಆ್ಯಂಡ್ ಬೇಬಿ ಟಸಲ್ಸ್ನ ಮಾಡಿದ್ದೆ, ಅದು ನೋಟ್ಸ್ನ ಕೂಡ ಬರ್ಸಿದ್ದೆ. ಇವತ್ತಿನ ಕ್ಲಾಸ್ನಲ್ಲಿ 5th ಕ್ಲಾಸಲ್ಲಿ ನಾನು ಏನು ಬರ್ಸಿದ್ದೀನಿ ಅಂದರೆ DC ಅಂದರೆ ಡಬಲ್ ಕ್ರೋಶ, DC ಆರ್ಚ್ ಡಿಸೈನ್.
ಸೊ ಇದು ಸ್ಟೆಪ್ಸ್ ನೋಡೋಣ. ಫಸ್ಟು ಲಾಕ್ ಮಾಡ್ಕೋಬೇಕು. ಸ್ಟೆಪ್ ಒನ್ನು ಲಾಕ್ ಮಾಡ್ಕೋಬೇಕು. ದೆನ್ 4 ಚೈನ್ ಹಾಕ್ಕೋಬೇಕು. CH ಅಂದರೆ ಚೈನ್. ಈ ಶಾರ್ಟ್ಕಟ್ಸ್ ಎಲ್ಲ ನಿಮಗೆ ನೆನಪಿರಬೇಕು. ಆ್ಯಂಡ್ 1 ಸಿಂಗಲ್ ಕ್ರೋಶ ಆದಮೇಲೆ 1 ಬೀಡ್ ಹಾಕ್ಕೋಬೇಕು. ಯಾವ ಬೀಡು, ಪೈಪ್ ಅಥವಾ ನಿಮ್ಮ ಹತ್ರ ಯಾವ ಬೀಡ್ಸ್ ಅವೈಲಬಲ್ ಇದೆ ಫ್ಲ್ಯಾಟಾಗಿ ಅದನ್ನು ಹಾಕ್ಕೊಳ್ಳಿ. ಸೊ ಆ್ಯಂಡ್ ಬೀಡ್ ಲಾಕ್ ಕೂಡ ಮಾಡಬೇಕು. ಬೀಡ್ ಲಾಕ್ ಮಾಡಿದಾದಮೇಲೆ ಮತ್ತೆ 1 ಸಿಂಗಲ್ ಕ್ರೋಶ, ಅಗೇನ್ 4 ಚೈನ್, 1 ಸಿಂಗಲ್ ಕ್ರೋಶ, 1 ಬೀಡ್, ಸೇಮ್ ಬೀಡ್ ಲಾಕ್ ಆ್ಯಂಡ್ 1 ಸಿಂಗಲ್ ಕ್ರೋಶ. ಸೊ ಹೀಗೆ ಕಂಟಿನ್ಯೂ ಮಾಡಿ ಎಂಡ್ ಮಾಡಬೇಕು. ಓಕೆನಾ. ಸೊ ಇದಾದಮೇಲೆ ಸೆಕೆಂಡ್ ಸ್ಟೆಪ್ ಏನಿದೆ, ಸ್ಟೆಪ್ 2. ಫಸ್ಟು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದಾದಮೇಲೆ 2 ಚೈನ್ಸ್ನ ಹಾಕ್ಕೋಬೇಕು. 2 ಚೈನ್ಸ್ ಹಾಕಿದಾದ್ಮೇಲೆ 5 DC ಇನ್ಸೈಡ್ ದಿ 4 ಚೈನ್ ಗ್ಯಾಪ್. ನಿಮಗೆ ಅರ್ಥ ಆಗೋದಕ್ಕೋಸ್ಕರ ನಾನು ಹಿಂಗೆ ಬರೀತಿದ್ದೀನಿ. ಈ 4 ಚೈನ್ ಗ್ಯಾಪ್ ಒಳಗಡೆ ನೀವು 5 DC ಹಾಕೋಬೇಕು ಅಂತ. ಇಲ್ಲಾಂದರೆ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಸೊ ಯಾವ್ದು ಹಾಕಬೇಕು, ರೌಂಡ್ ಬೀಡ್. ಸೊ 5 ಚೈನ್ ಹಾಕಿದಾದ್ಮೇಲೆ 5 DC ಹಾಕಿದಾದ್ಮೇಲೆ ಒಂದು ಬೀಡ್ನ ಹಾಕಬೇಕು, ರೌಂಡ್ ಬೀಡ್ ಹಾಕಬೇಕು, ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿದಾದ್ಮೇಲೆ ಮತ್ತೆ 5 DC ಇನ್ ಸೇಮ್ ಗ್ಯಾಪ್ ಒಳಗಡೆ 5 DCನ ನೀವು ಹಾಕಬೇಕು. ಸೊ ಟೋಟಲ್ 10 DC ಆಗುತ್ತೆ. ಸೊ ಅದಾದಮೇಲೆ 3 ಚೈನ್ ಹಾಕಬೇಕು. ಸೊ 3 ಚೈನ್ ಆದಮೇಲೆ ಅಗೇನ್ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ 4 ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ 5 DC, 1 ಬೀಡ್ ಆ್ಯಂಡ್ 5 DC. ಸೊ ಇದನ್ನು 4 ಚೈನ್ ಏನಿದೆ ಅದರೊಳಗಡೆ ಹಾಕೋಬೇಕು. ಸೊ ಈಗ ಕೂಡ ನೀವು ಬರ್ಕೋಬೋದು. ನಿಮ್ಗೆ ಹೇಗೆ ಅರ್ಥ ಆಗುತ್ತೆ ಆ ಥರ ಈಸಿಯಾಗಿ ಕೂಡ ಬರ್ಕೋಬೋದು ನೀವು. ಸೊ ಇದನ್ನೇ ನಾವಿಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೊ ಇದು ಹಾಕಿದಾದ್ಮೇಲೆ ಸ್ಟೆಪ್ 3 ಏನು ಮಾಡಿದ್ದೀನಿ, ಬೇಬಿ ಟ್ಯಾಸಲ್ ಇನ್ಸೈಡ್ 3 ಚೈನ್ ಗ್ಯಾಪ್. ಸೊ ಇಷ್ಟೇ ನೋಟ್ಸು, ಬೇರೆ ಏನಿಲ್ಲ. ಸೊ ನಿಮಗಿದು ಹೇಗೆ ಅರ್ಥ ಆಗುತ್ತೆ ಆ ರೀತಿ ನೀವು ಈ ಸ್ಟೆಪ್ಸ್ನ ಬರ್ಕೊಂಡು ನೀವು ಅದೇ ಸ್ಟೆಪ್ಸ್ನ ನೋಡ್ತಾ ಕೂಡ ಮಾಡ್ಬೋದು. ಅಕಸ್ಮಾತ್ ಫ್ಯೂಚರಲ್ಲಿ ನಿಮಗೆ ಮರ್ತೋದ್ರೂ ಈ ಬುಕ್ ತೆಗೆದು ನೋಡಿದ್ರೆ ಆ ಡಿಸೈನ್ ಒಳಗೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಯಾವುದೇ ಥರ ಡೌಟ್ಸ್ ಇದ್ರೂ, ಕ್ವೆಶನ್ಸ್ ಇದ್ರೂ ನೀವು ನನ್ನ ಕೇಳ್ಬೋದು. ನಾನು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ನೆಕ್ಸ್ಟ್ ಡಿಸೈನ್ ಹೇಳ್ಕೊಡ್ತೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ. ಲಾಸ್ಟ್ 15 to 20 ಡೇಸ್ ನಾನು ವೀಡಿಯೋಸ್ ಮಾಡೋದಕ್ಕಾಗಿರಲಿಲ್ಲ. ಸೊ ಅದಕ್ಕೆ ನಾನು ಸಾರಿ ಕೇಳ್ತೀನಿ ನಿಮ್ಮನ್ನ ಇಷ್ಟು ದಿನ ವೆಯ್ಟ್ ಮಾಡಿಸಿದ್ದಕ್ಕೆ. ಸೊ ಮತ್ತೆ ಅಷ್ಟು ಗ್ಯಾಪ್ ಕೊಡೋದಕ್ಕಂತೂ ಹೋಗಲ್ಲ. ಏನಾದ್ರು ಎಮರ್ಜೆನ್ಸಿ ಇದ್ದರೆ 1-2 ದಿನ ಲೀವ್ ತೊಗೊಳ್ತೀನಿ. ಅಷ್ಟು ಬಿಟ್ಟರೆ ನಾನು ಆಲ್ಮೋಸ್ಟ್ 10 to 10 ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಹೇಳ್ಕೊಡೋದಕ್ಕೆ ನಾನು ಟ್ರೈ ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು, ಬಾಯ್.